ಜೋರಾದ ಚಪ್ಪಾಳೆ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವ ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸುವ ಗುರುವೇ ಅಂತರಾತ್ಮ. ನಮಸ್ಕಾರ. ಚೆನ್ನಾಗಿ ಹಾಡಿದ ಯಾವುದೋ ಒಂದು ಸಭೆಯಲ್ಲಿ ಯಾರೋ ಎದ್ದು ನಿಂತ್ಕೊಂಡು ನಿಮ್ಗೆ ಹಾಡಕ್ ಬರುತ್ತಾ ಅಂತ ಕೇಳಿದ್ರು. ನನಗೆ ಬಹಳ ಅವಮಾನ ಆಗುತ್ತೆ. ಹಾಡಕ್ ಬರುತ್ತಾ ಅಂತ ಕೇಳಿದ್ರು. ಮನೆಗೆ ಹೋಗಿ ನನ್ನ ಮಗಳಿಗೆ ಹೇಳಿದೆ, ಸಭೆನಲ್ಲಿ ಎದ್ದು ನಿಂತ್ಕೊಂಡು ನಿಮ್ಗೆ ಹಾಡಕ್ ಬರುತ್ತಾ ಅಂತ ಕೇಳ್ಬಿಟ್ರು. ನನಗೆ ತುಂಬಾ ಅವಮಾನ ಆಗುತ್ತೆ. ಅದಕ್ಕೆ ನನ್ನ ಮಗಳೆಲ್ಲ ಅವಮಾನ ಯಾಕಾಗಬೇಕು, ಗೊತ್ತಿರಲ್ಲ, ಕೇಳ್ತಾರೆ. ನೀವನ್ನ SP ಬಾಲಸುಬ್ರಹ್ಮಣ್ಯ, PB ಶ್ರೀನಿವಾಸ್ ಅವ್ರನ್ನ ನಿಮ್ಗೆ ಹಾಡಕ್ ಬರುತ್ತಾ ಅಂತ ಕೇಳಿದ್ರೆ ಅವ್ರ ಅವಮಾನ ಅಂತ ಅನ್ಕೋಬೇಕು. ನೀವ್ಯಾ ಬಹಳ ಗ್ರೇಟ್ ಸಿಂಗರ್, ನಿಮ್ಮನ್ನ ಹಾಡಕ್ ಬರುತ್ತಾ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಅವಮಾನ ಆಗಬೇಕು ಅಂತಂದು ನನ್ನ ಮಗಳು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇಲ್ಲ, ಅವರು ನಾನು ಹೋದ ತಕ್ಷಣ ಹಾಡಕ್ ಬರುತ್ತಾ ಅಂತ ಕೇಳಿದ್ರೆ ನನಗೇನು ಅವಮಾನ ಆಗ್ತಿರ್ಲಿಲ್ಲ. ನಾನು ಹಾಡಿದ ಮೇಲೆ ಕೇಳಿದೆ. ಎಲ್ರಿಗೂ ಮತ್ತೆ ನಮಸ್ಕಾರ. ನಾನು ಎಲ್ಲ ಕಡೆ ಹೇಳೋದೊಂದು ಕತೆ ಹೇಳ್ಬಿಟ್ಟು ಶುರು ಮಾಡ್ತೀನಿ. ನನಗೆ ಬಹಳ ಇಷ್ಟ ಆಗ್ತದೆ ಹೇಳೋದು. ಹಿಮಾಲಯದ ತಪ್ಪನಲ್ಲಿ ಒಂದು ಕಾಡಿದೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ. ಆರ್ಚರಿ ಸ್ಕೂಲ್ ಅಂದ್ರೆ ಗೊತ್ತು ನಿಮಗೆ, ಧನುರ್ವಿದ್ಯಾಭ್ಯಾಸ ಮಾಡಿಸ್ತಾರಲ್ಲ ಆ ಶಾಲೆ. ಅಲ್ಲಿಗೆ ಯಾರೋ ಒಬ್ಬ ಅಪ್ಪ ಮಗನನ್ನು ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಆ ಸ್ಕೂಲ್ ಅಲ್ಲಿ ಕಾಡಿನ ಮಧ್ಯೆ ಇದೆ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದ್ರೆ, ಅವರು ಯಾವುದೋ ವಾಹನದಲ್ಲಿ ಹೋದ್ರೆ, ಕಾರಲ್ಲಿ ಟ್ರೈನಲ್ಲಿ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ಅವ್ರ ವೆಹಿಕಲ್ ಪಾರ್ಕ್ ಮಾಡಬೇಕು. ಆಮೇಲೆ ಕಾಡಿನ ಮಧ್ಯೆ ನೋಡ್ಕೊಂಡು ಹೋಗ್ಬೇಕು. ಇವ್ರು ಹಾಗೆ ಅವ್ರ ಕಾರ್ ಪಾರ್ಕ್ ಮಾಡಿ ತಂದೆ ಮಗ ಇದ್ರು ನೋಡ್ಕೊಂಡು ಹೋಗ್ತಾರೆ. ಹೋಗುವಾಗ ಅಲ್ಲೊಂದು ವಿಚಿತ್ರ ನೋಡಿದ್ರು. ಕಾಡಿನ ಎಲ್ಲಾ ಮರಗಳ ಮೇಲೂ ಸಣ್ಣ ದಾರಿ ನೋಡ್ಕೊಂಡು ಹೋಗ್ತಿದ್ದಾರೆ. ಕಾಡಿನ ಎಲ್ಲಾ ಮರಗಳ ಮೇಲೂ ಬಾಣಗಳು ಬಂದು ನಾಡ್ತಾರೆ. ಅವ್ರಿಗೆ ಅದೇನು ಆಶ್ಚರ್ಯ ಆಗಲಿಲ್ಲ, ಯಾಕಂದ್ರೆ ಆರ್ಚರಿ ಸ್ಕೂಲ್ ಅದು, ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಅವ್ರು ಬಾಣ ಬಿಟ್ಟಿರ್ತಾರೆ, ಬಂದು ನಾಟ್ಕೊಂಡಿರ್ತಾರೆ. ಆದ್ರೆ ಆಶ್ಚರ್ಯ ಯಾವುದು ಅಂದ್ರೆ, ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಂದು ನಾಟ್ಕೊಂಡು. ನಿಮಗೆ ಆರ್ಚರಿನಲ್ಲಿ ಟಾರ್ಗೆಟ್ಸ್ ಅಂತ ಹಾಕ್ತಾರಲ್ಲ, ಒಂದು ರೌಂಡ್ ಮಾರ್ಕ್ ಹಾಕ್ತಾರೆ. ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಬುಲ್ಸಾಯಿ ಅಂತ ಅದ್ರ ಮಧ್ಯಕ್ಕೆ ಹೊಡೆಯೋದಕ್ಕೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡು. ಅವರಪ್ಪನಿಗೆ ಆಶ್ಚರ್ಯ ಆಗೋದು, ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರಪ್ಪ ಇವರು.
ಒಬ್ರು ಗುರಿ ತಪ್ಪಲ್ವಾ? ಎಲ್ಲರೂ ಇಷ್ಟು ಪರ್ಫೆಕ್ಟ್ ಆಗಿ ಸೆಂಟರ್ ಕರೆಕ್ಟ್ ಆಗಿ ಏನ್ ಮಾಡಿದಾರಲ್ಲ, ಹೆಂಗ್ ಮಾಡ್ತಾರೆ? ಏನ್ ಕಾಲೇಜಿಗೆ ಸೇರ್ಕೊಂಡ್ರಲ್ಲ 100% ತಗೊಂಡಾಗ ಇದೆಲ್ಲ ಸಾಧ್ಯ ಅಂತ ಅಂದ್ಕೊಂಡು ಹೋದ್ರು. ಇರ್ಲಿ, ಪ್ರಿನ್ಸಿಪಲ್ ಮೀಟ್ ಮಾಡಿದ್ರು, ಮಗನ ಅಡ್ಮಿಷನ್ ಆಯಿತು. ಅಡ್ಮಿಷನ್ ಆದ್ಮೇಲೆ ಅವ್ರ ಅಪ್ಪ ಪ್ರಿನ್ಸಿಪಲ್ ಹೇಳಿದ್ರು, ಎಂಥ ಒಳ್ಳೆ ಸ್ಕೂಲು ಸಾಕಿದ್ದು. ಬರ್ತಾ ನೋಡ್ದೆ ಎಲ್ಲ ಬಾಣ ಹೊಡೆದಿದ್ದಾರೆ ಮತ್ತು ಎಲ್ಲರೂ ಸರಿಯಾಗಿ ಟಾರ್ಗೆಟ್ ಹೊಡೆದಿದ್ದಾರೆ. ಅಂದ್ರೆ ಸೆಂಟರ್ ಆಫ್ ದಿ ಟಾರ್ಗೆಟ್ ಸರಿಯಾಗಿ ಹೊಡೆದಿದ್ದಾರೆ. ಏನ್ ಸರ್ ಸಾಧ್ಯನಾ? ಒಬ್ಬರಾದ್ರೂ ಗುರಿ ತಪ್ಪಲ್ವಾ? ಎಷ್ಟು ಜನ ಕಲಿಸಿದ್ದೀರಾ ನೀವು ಅಂದ್ರು. ಅದಕ್ಕೆ ಪ್ರಿನ್ಸಿಪಲ್ ಹೇಳಿದ್ರು, ಸಾರಿ, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಲ್ಲ. ನಾವು ಬಾಣ ಬಿಡಕ್ಕೆ ಹೇಳ್ಬಿಡ್ತೀವಿ, ಅವ್ರು ಸುಮ್ಮನೆ ಹೊಡಿತಾರೆ. ಎಲ್ಲಾದ್ರು ಅವೆಲ್ಲ ಬೀಳ್ತಾರೆ, ಅದ್ರ ಸುತ್ತ ನಾವೇ ರೌಂಡ್ ಹಾಕ್ತಾರೆ. ಆವಾಗ ನಿಮ್ಗೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಹೊಡೆದ ಸಾಧ್ಯ. ಇಟ್ಸ್ ಅ ವಂಡರ್ಫುಲ್ ಸ್ಟೋರಿ. ನಾನು ಪ್ರಪಂಚ ಎಲ್ಲ ಓಡಾಡ್ತಿರ್ತೀನಿ. ಈ ಕಥೆ ಎಲ್ಲ ಕಡೆ ಅಪ್ಲಿಕೇಬಲ್ ಅಂತ ಅನ್ಸುತ್ತೆ. ಗುರಿ ಇಲ್ಲದೆ ಬದುಕಿದವನಿಗೆ ಬದುಕಿದ್ದೇ ಗುರಿ ಅಂತ ಅನಿಸುತ್ತೆ ಅಲ್ವಾ? ನಾವೆಲ್ಲ ಎಷ್ಟು ಪ್ರಬುದ್ಧರಿದ್ದೀವಿ, ಎಷ್ಟು ಜಾಣರಿದ್ದೀವಿ, ಎಷ್ಟು ಇಂಟೆಲಿಜೆನ್ಸ್ ಇದ್ದೀವಿ ಅಂದ್ರೆ ನಾವು ಬದುಕಿದ್ದನ್ನ ಈ ಸರಿ ಅಂತ ಡಿಪೆಂಡ್ ಮಾಡ್ಕೊಳ್ಳೋ ಇಂಟೆಲಿಜೆನ್ಸ್ ಇದೆ. ಕಳ್ಳ ಕೂಡ ಕಳ್ತನ ಮಾಡೋನು ನಾನು ಮಾಡಿದ ಸರಿ ಅಂತ ಆಗ್ಲಿ ಬಿಡ್ರಿ. ಡಿಸೆಂಟ್ರಲೈಸೇಷನ್ ಆಫ್ ಅಸೆಟ್ಸ್ ಅವ್ ಒಬ್ಬನೇ ಯಾಕೆ ಇಟ್ಕೋಬೇಕು? ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಪ್ಪ. ಏನೋ ರಾತ್ರಿ ಹೊತ್ತು ತಗೊಂಡ್ಬಂದಿದ್ದೀವಿ, ಬೆಳಗ್ಗೆ ತೆಗೆದಿಟ್ಟು ರಾತ್ರಿ ಯಾಕೆ ತಗೋತಿದ್ದೆ ಅಂತ ಅಲ್ವಾ? ಎಲ್ಲರೂ ಅವ್ರವ್ರಿಗೆ ಬೇಕಾದ ಹಾಗೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಇಂಗ್ಲಿಷ್ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಇಫ್ ಯು ಡೋಂಟ್, sooner or later you will end up by thinking as you have lived. ನಾವೆಲ್ಲ ಹಾಗೆ ಅಲ್ಲ. ಒಂದು ಐಡಿಯಾ ಇಟ್ಕೊಂಡು, ಒಂದು ಐಡಿಯಾಲಜಿ ಇಟ್ಕೊಂಡು ಬದುಕಬೇಕು ನಾವು. ಬಹಳ ಸಲ ಏನಾಗುತ್ತೆ ಅಂದ್ರೆ ಹಂಗೆ ಆಗಲ್ಲ. ಫಾರ್ ಸೋ ಮೆನಿ ಅದರ್ ರೀಸನ್ಸ್ ನಾವು ಬದುಕೋದಿಲ್ಲ. ಆಮೇಲೆ ನಾನು ಬದುಕಿದ ಸರಿ ಅಂತ ಹೇಳೋಕೆ ಶುರು ಮಾಡ್ತೀನಿ. ಸುಮ್ಮನೆ ಜಗತ್ತನ್ನು ಮಾಡಿ. ತುಂಬಾ ಮಕ್ಕಳಿದ್ದಾರೆ, ಹೇಳೋದು ಸರಿನೋ ತಪ್ಪು ಗೊತ್ತಿಲ್ಲ. ಎಷ್ಟು ಜನ ಅಪ್ಪ ಅಮ್ಮಂದರಿಗೆ ನನ್ನಂಗೆ ಬದುಕೋಕಂತ ಅಂತ ಹೇಳೋದು ಹಕ್ಕಿದೆ. ನಮ್ಮ ಮಕ್ಕಳಿಗೆ ನನ್ನಂಗೆ ಆಗು ಅಂತ ಎಷ್ಟು ಜನ ಕೇಳ್ತಾರೆ? ಎಲ್ಲಿ ಆಗ? ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ನಾವು ಸರಿ ಇಲ್ಲ. ನೀನು ನನ್ನಂಗೆ ಆಗ್ಬಾರ್ದು, ಚೆನ್ನಾಗಾಗಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಹಳ್ಳಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅನ್ಯಕಾರನ ಆಶೀರ್ವಾದ ಕೇಳೋದಕ್ಕೆ ನನ್ನಂಗೆ ಆಗ್ಬೇಡ ನನ್ನ ಕಂದ ಅಂತ. ಅನ್ಯಕಾರ ಅಂದ್ರೆ ಅನ್ಯಾಯಕಾರ. ಅನ್ಯಾಯಕಾರನ ಆಶೀರ್ವಾದ ಕೇಳಿದ್ದಕ್ಕೆ ನನ್ನಂಗೆ ಆಗ್ಬೇಡ ನನ್ನ ಕಂದ ಚೆನ್ನಾಗಿರುವುದು ಅಂತ. ನಮ್ಗೆ ಎಷ್ಟೋ ಸಲ we do not have the moral courage to advise our children. ಎಲ್ಲ ದೇಶದಲ್ಲೂ ಹಿಂಗೆ ಇದೆ, ಈ ಮಾತ್ರ ಅಲ್ಲ, ಇಂಡಿಯಾದಲ್ಲೂ ಹಿಂಗೆ ಇದೆ, ಎಲ್ಲ ಕಡೆ ಇದೆ. ಯಾಕೆಂದ್ರೆ ನಾವು ಯಾವುದೋ ಒಂದು ಐಡಿಯಾಲಜಿ ಇಟ್ಕೊಂಡು ಬದುಕಿರಲ್ಲ. ಮೋಸ್ಟ್ ಆಫ್ ದಿ ಪೀಪಲ್, ಬಹಳ ಜನ, ಎಲ್ಲರೂ ಅಂತ ಹೇಳ ನಾವು ಹೆಂಗೋ ನಮ್ಗೆ ಅನುಕೂಲ ಆಗೋದು ಬದುಕ್ಬಿಡ್ತೀವಿ. ನಮ್ಗೆ ಏನೇನೋ ಆಸೆಗಳಿರ್ತವೆ, ನಮ್ಗೆ ಏನೇನೋ ಆಕಾಂಕ್ಷೆಗಳಿರ್ತವೆ, ನಮ್ಗೆ ಎಷ್ಟೋ ದುರಾಸೆಗಳಿರ್ತವೆ, ಅದಕ್ಕೋಸ್ಕರ ಬದುಕಿರ್ತೀವಿ. ಆಮೇಲೆ ನೋಡೋ ನಾನು ಯಾಕೆ ಮಾಡಿದೆ ಅಂದ್ರೆ ಅಂತ ಕಥೆ ಲಕ್ಷ. ಅದಕ್ಕೆ when you cannot live up to an idea, up to an ideology, ಆಮೇಲೆ you will start advising people. ನಾನು ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ಅಂತ ಹೇಳೋದು. ನಾನು ಮೇಷ್ಟ್ರು, ಇದು ಮೇಷ್ಟ್ರು ಬುದ್ಧಿ. ಇದು ನೀವು ಯಾತಕ್ಕಾದ್ರೂ ಕರೀರಿ, ನಮ್ಮ ಜೊತೆ ಪಾಠ ಮಾಡದೆ ಹೋಗಲ್ಲ. ಅದ್ರ ಜೊತೆಗೆ ಈಗ ರಿಟೈರ್ ಆಗ್ತಿದೆ, ಈಗ ಸ್ಟೂಡೆಂಟ್ಸ್ ಎಲ್ಲ ಅದಕ್ಕೆ ಎಲ್ಲಿ ಸಿಗ್ತಾರೆ ಅಲ್ಲೇ. ನಾವು ಎಲ್ಲ ಸ್ಕೂಲಿಂದ ರಿಟೈರ್ ಆಗಿದ್ದೀವಿ ಸರ್. ಬ್ಯಾಕ್ ಟು ಸ್ಕೂಲ್ ಅಗೇನ್. ವೆರಿ ಗ್ರೇಟ್. ನಾವೆಲ್ಲರೂ ಸ್ಟೂಡೆಂಟ್ಸ್ ಯಾವಾಗಲೂ. ಒಂದು ವಿಷಯ ಹೇಳ್ತೀನಿ, ಆಮೇಲೆ ಹಾಸ್ಯ ಮಾಡೋಣ. ನಿಮ್ಮಲ್ಲಿ ಕೆಲವ್ರಿಗಾದ್ರೂ ಗೊತ್ತಿದ್ದಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ತ್ ಅಂತಾರೆ, ಆರೋಗ್ಯವಾಗಿರೋದು ಅಂತಾರೆ.
ಆರೋಗ್ಯವಾಗಿರೋದು ಅಂದ್ರೆ ನಾವೇನು ಅನ್ಕೊಂಡಿದೀವಿ ಅಂದ್ರೆ ನಿಮ್ಮ ಎಲ್ಲ ಫಿಸಿಯೋಲಾಜಿಕಲ್ ಪ್ಯಾರಾಮೀಟರ್ ಸರಿಯಾಗಿದ್ರೆ ನಾವು ಆರೋಗ್ಯವಾಗಿದ್ದೀವಿ. BP ಕರೆಕ್ಟ್ ಆಗಿದೆ, ಶುಗರ್ ಲೆವೆಲ್ ಸರಿಯಾಗಿದೆ, ಆಮೇಲೆ ಬಾಡಿಯಲ್ಲಿ ಏನೇನೋ ಸೋಡಿಯಮು, ಪೊಟ್ಯಾಷಿಯಮು, ದರಿದ್ರ ಏನೇನೋ ಇರ್ತಾವಲ್ಲ ಅವೆಲ್ಲ ಸರಿಯಾಗಿ ಲೆವೆಲ್ ಇದೆ. ನಿಮ್ಮ ಹಾರ್ಟ್ ಬೀಟ್ ಸರಿಯಾಗಿದೆ, ನಿಮ್ಮ ಪಲ್ಸ್ ರೇಟ್ ಸರಿಯಾಗಿದೆ ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಲ್ಲ. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಲ್ತ್ ಅನ್ನೋದನ್ನು ಬೇರೆ ತರ ಇರುತ್ತೆ. ಆಬ್ಸೆನ್ಸ್ ಆಫ್ ಇಲ್ನೆಸ್ ಈಸ್ ನಾಟ್ ಹೆಲ್ತ್. ನಮ್ಗೆ ಯಾವುದೋ ಕಾಯಿಲೆ ಇಲ್ಲ ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ. ಎಲ್ಲ ಚೆನ್ನಾಗಿದೆ, ನಾವು ಪಲ್ಸ್ ರೇಟ್ ಸರಿಯಾಗಿದೆ, ಶುಗರ್ ಲೆವೆಲ್ ಸರಿಯಾಗಿದೆ, ಸೋಡಿಯಮು, ಪೊಟ್ಯಾಷಿಯಮು, ಐರನ್ನು ಎಲ್ಲ ಸರಿಯಾಗಿದೆ, ಕ್ಯಾಲ್ಸಿಯಮು ಏನೇನು ಬೇಕು ಎಲ್ಲ ಅಷ್ಟೇ ಇದೆ, ಏನು ತೊಂದರೆ ಇಲ್ಲ. ಆದ್ರೆ ಮನುಷ್ಯ ತಿಕ್ಕಲು. ಈಗ ಅವನ್ನ ಎಲ್ತಿ ಏನಲ್ಲ, ಈಗಿದ್ದಾಗ ಏನು ಸ್ವಲ್ಪ ಗೊತ್ತಿರೋದಿಲ್ಲ, ಅವನೇನು ಎಲ್ತಿ ಅನ್ನೋದು. ಹೆಲ್ತ್ ಸಮಟೈಮ್ಸ್ ರೆಫರ್ಸ್ ಟು ಯುವರ್ ಬಿಹೇವಿಯರ್ ಆಲ್ಸೋ. ನಿಮ್ಮ ಬಾಡಿ ಪ್ಯಾರಾಮೀಟರ್ಸ್ ಅಲ್ಲ, ಇವೆಲ್ಲ ಸರಿಯಾಗಿ ಇರಪ್ಪ. ಆದ್ರೆ ಕ್ಷಣಚಿತ್ತ ಕ್ಷಣಪಿತ್ತ ಚೆನ್ನಾಗೆ ಮಾತಾಡ್ತಿರ್ತಾರೆ, ಇದ್ಕಿದ್ದಂಗೆ ಏನು ಮಾಡ್ತಾರೆ, ಅವನೇ ಹೆಲ್ತಿ ಇರೋದು. ಆದ್ರಿಂದ ಈಗ ಹೆಲ್ತ್ ಅಂದ್ರೆ ಬೇರೆ ತರ ಡಿಫೈನ್ ಮಾಡ್ತಾ ಇದ್ದಾರೆ. ವಿಟಮಿನ್ M ಡೆಫಿಷಿಯನ್ಸಿ ಸರ್. ಅದಕ್ಕೆ ಈಗ ವೆಲ್ನೆಸ್ ಅಂತ ಒಂದು ಶಬ್ದ ಕರೀತಾರೆ. ಕನ್ನಡದಲ್ಲಿ ಒಂದು ಸ್ವಾಸ್ಥ್ಯ ಅಂತ ಕರಿತಿದ್ದೀವಿ ಸದ್ಯಕ್ಕೆ. ಆರೋಗ್ಯ ಮಾತ್ರ ಅಲ್ಲ, ಸ್ವಾಸ್ಥ್ಯ ಅಂತ. ಸ್ವಾಸ್ಥ್ಯ ಅಂದ್ರೆ ಇದು ಸ್ವಲ್ಪ ಜಾಸ್ತಿ. ಬರೀ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ರೆ ಆರೋಗ್ಯವಾಗಿದ್ದಾನೆ ಅಂತಲ್ಲ, ಅವರು 5 ಹೆಲ್ತ್ ಇರಬೇಕು ಅಂತ ಅಲ್ಲ. ಇದು ಹೇಳೋದು ನಾನಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಮೊದಲನೇದು ಫಿಸಿಕಲ್ ಹೆಲ್ತ್, ಅದು ನಿಮ್ಗೆ ಗೊತ್ತಿದೆ, ನಾವೆಲ್ಲ ಅದಕ್ಕೆ ಮಾತಾಡ್ತಿರ್ತೀವಿ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಇಲ್ಲೇ, ನಾವು ಹೆಲ್ತಿ ಆಗಿರ್ಬೇಕಾದ್ರೆ ಏನ್ ಮಾಡಬೇಕು? ದಿವಸಕ್ಕೆ 8 ಕಿಲೋಮೀಟರ್ ನಡಿಬೇಕು, ಆಮೇಲೆ ಏನು ಊಟ ತಿನ್ಬೇಕು, ಏನು ಆಹಾರ ತಗೋಬೇಕು, ಏನು ತಿನ್ಬೇಕು, ಏನು ತಿನ್ಬಾರ್ದು, ಇದೆಲ್ಲ ಯೋಚನೆ ಮಾಡ್ತೀನಿ ನಾನು.